ದೊಡ್ಡವರಾಗಲಿ ಸಣ್ಣವರಾಗಲಿ ಇವರನ್ನು ವಶದಲ್ಲಿ ಮಾಡ್ತದೆ. ಯಾವ ರೀತಿಯಾಗಿ ವಶ ಮಾಡ್ತಂದ್ರೆ ಮೊದಲನೇದಾಗಿ ಐಶ್ವರ್ಯ ಕೊಡುವಂತದಾಗಿದೆ. ನಿನ್ನ ಹತ್ರ ಹಣ ಬಂದಾಗ ನೀ ಏನ್ ಮಾಡ್ತಿ, ನಿನ್ನ ಮನಸ್ಸಿಗೆ ಬಂದಂತೆ ಆಲೋಚನೆ ಮಾಡ್ತಿ, ನಿನ್ನ ಮನಸ್ಸಿಗೆ ಬಂದಂತ ಕಾರ್ಯಗಳು ಮಾಡುವಂತ ಸಾಧ್ಯತೆ ಐತಿ. ಅದು ಮೊದಲು ನಿನಗೆ ಎಲ್ಲಿ ಕಟ್ಟಾಗ್ತದ, ಹಣದಲ್ಲಿ ಕಟ್ಟಾಗ್ತದ. ಎರಡನೇದಾಗಿ ನಿನಗೆ ವ್ಯಭಿಚಾರದಲ್ಲಿ ಹಾಕುವಂತದಾಗಿದೆ. ಈ ಎರಡು ಸುಖದಲ್ಲಿ ಮನುಷ್ಯನು ಏನಾಗ್ತಾನ, ಈ ಅಂಧಕಾರ ಶಕ್ತಿಯಲ್ಲಿ ಮುಳುಗೋಗಿ ದೇವರ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾನ. ಇವತ್ತು ನಿಮ್ಮ ಜೀವನದಲ್ಲಿ ಸುಖ ದುಃಖ ಎರಡು ಒಂದಾಗಿ ನಡೀತಿಲ್ಲ. ಎಲ್ಲರೂ ಒಣ ದುಃಖದಲ್ಲೇ ಇದ್ದಾರೆ. ಐಶ್ವರ್ಯವಂತನಾಗಿದ್ದವನು ದುಃಖದಲ್ಲೇ ಇದ್ದಿದ್ದಾನೆ, ಐಶ್ವರ್ಯ ಇಲ್ಲದವನಾದರೂ ದುಃಖದಲ್ಲೇ ಇದ್ದಿದ್ದಾನೆ. ಯಾರು ದೇವರ ಮಾರ್ಗ, ದೇವರ ವಾಕ್ಯ, ದೇವರ ನಡೆದಲ್ಲಿ ನಡೆದಾಗ ಆತನ ಖಡ್ಗವು ಆ ಸರ್ಪದ ಮೇಲೆ, ಆ ಘಟ ಸರ್ಪದ ಮೇಲೆ ಬರುವಂತದಾಗಿದೆ. ಆತನ ವಾಕ್ಯ ಆತನಿಗೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ನೀವೇನಾಗ್ತೀರಿ, ಈ ಲೋಕದಲ್ಲಿ ಜೀವನ ಮಾಡುವುದಕ್ಕಾಗುತ್ತದೆ. ಎಲ್ಲಿವರೆಗೆ ನೀವು ಆ ಕ್ವೀನ್ ಆಫ್ ದ ಗೋಸ್ಟ್ ಏನಿರ್ತದಲ್ಲ, ಆ ಮೆರಿನ್ ಗೋಸ್ಟ್ ನೀವು ಅದರಿಂದ ದೂರ ಆಗಬೇಕಾದ್ರೆ ನಿಮಗೆ ಬಲ ಶಕ್ತಿ ಬೇಕು. ಅದು ಯಾವಾಗ ನೀವು ಒಂದ್ಪಿಕೆ ಅದರಲ್ಲಿ ಆವರಿಸಿಕೊಂಡಿರಲ್ಲ, ಅದರಿಂದ ಹೊರ ಬರುವಕ್ಕೆ ತುಂಬಾ ಕಷ್ಟಪಡುವಂತದಾಗಿದೆ. ಅದು ದಿನನಿತ್ಯ ಏನ್ ಮಾಡ್ತದಂತ, ನಿಮ್ಮ ಮರಣಕ್ಕೆ ಒಯ್ಯುವಂತದಾಗಿದೆ. ಮರಣಕ್ಕೆ ಒಯ್ಯೋದಂದರೆ ಲಾಸ್ಟ್ ಸ್ಟೇಜ್. ಅದು ಏನ್ ಮಾಡ್ತದ, ದುರಾತ್ಮನ ಮೂಲಕ, ಐಶ್ವರ್ಯದ ಮೂಲಕ ನಿಮಗೆ ಕಟ್ಟಾಕಿ ನೀವು ಎಲ್ಲೆಲ್ಲಿ ಕಾರ್ಯ ಮಾಡಕ್ ಹೋಗ್ತಿರಲ್ಲ, ನಿಮ್ಮ ಹೃದಯವನ್ನು ತೆರೆಯುವುದಿಲ್ಲ, ದೇವರ ಕರೆಗೆ ನೀವು ನೋಡುವುದಿಲ್ಲ. ನೀವು ರಾತ್ರಿ ಎಲ್ಲ ಮಲಗಿದಾಗ ನೀವೇನ್ ಮಾಡ್ತೀರಿ, ಒಮ್ಮೆಗೆ ಅಂಜಿ ಹೇಳ್ತಿರಲ್ಲ, ಅದೆಲ್ಲ ಇದೇ ದುಷ್ಟಾತ್ಮ ಕಾರ್ಯ ಮಾಡ್ತದ. ನೀವು ಕನಸು ಬಿಡ್ತಾವ, ಕನಸು ಬಿದ್ದಾಗ ಇದು ಏನಾಗ್ಯದ ಅಂತ ಹೇಳ್ತಿರಲ್ಲ, ಅದು ಇದೇ ದುಷ್ಟಾತ್ಮ ಕಾರ್ಯ ಮಾಡ್ತದ. ನಾಯಿಗಳಂತೆ ಕಾರ್ಯ ಮಾಡುವಂಥದ್ದು. ನಾಯಿಗಳು ಯಾವ ರೀತಿಯಾಗಿ ಮಾನಗಟ್ಟು ನಡೀತಾ ಇರ್ತಾವಲ್ಲ, ಈ ದುಷ್ಟಾತ್ಮನು ಅದೇ ಮಾನವರಿಗೆ ತರುವಂತದಾಗಿದೆ. ಮಾನಗೆಟ್ಟಿದ ಕೆಲಸ ಇವತ್ತು ಲೋಕದಲ್ಲಿ ನೋಡ್ತೇವೆ, ಎಲ್ಲ ಕಡೆ ಮಾನಗೆಟ್ಟಿದ ಕೆಲಸಗಳೇ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಈ ಮರಿನಂಬುವ ಗೋಷ್ಠಿ, ಸ್ಪಿರಿಟೇ ಆತ್ಮ ಕಾರ್ಯ ಮಾಡ್ತಾ ಇದೆ. ಇವತ್ತು ನಾವು ಅದರಿಂದ ಹೊರಗೆ ಬರಬೇಕು, ಅದರಲ್ಲಿ ನಾವು ಪಾಲಾಗಬಾರ್ದಂತ ನಮ್ಮಲ್ಲಿ ಏನ್ ಸಾಮರ್ಥ್ಯ ಬೇಕು, ದೇವರ ವಾಕ್ಯ, ದೇವರ ಪ್ರಾರ್ಥನೆ, ದೇವರಿಗೆ ಮಾಡಬೇಕು. ಕೆಟ್ಟದಾದ ಕೆಲಸ ಮಾಡಬಾರ್ದು. ಇನ್ ಕೇಸ್ ನೀ ಅದರಲ್ಲಿ ಸಿಕ್ಕಿ ಬಿದ್ದರೂ ಯಾವ ರೀತಿ ಹೊರಗೆ ಬರ್ಬೇಕನ್ನುವುದು ನಿನಗೆ ಬಹಳ ಕಷ್ಟವಾಗುತ್ತದೆ. ಇವತ್ತು ಎಷ್ಟೋ ಜನರಿಗೆ ನೋಡ್ತೇನೆ, ಎಷ್ಟೋ ಜನರು ವ್ಯಭಿಚಾರದಲ್ಲಿ ಬೀಳ್ತಾರ, ಅವ್ರಿಗೆ ಹೊರ ಬರಕ್ ಆಗಲ್ಲ. ಅವ್ರಿಗೆ ದುಡಿಮೆ ಮಾಡ್ತಾರ, ದುಡಿತಾರ, ಆದ್ರೆ ಎಲ್ಲ ಒಯ್ದು ವ್ಯಭಿಚಾರದಲ್ಲಿ ಹಾಕುತ್ತಾರ. ಇವತ್ತು ಅವ್ರ ಮನೆಗಳು ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನನ್ನದೇ ಸುಖ ನಾನು ನೋಡುತ್ತೇನೆ. ಇಲ್ಲಿ ಇದಕ್ಕಾಗಿ ಪಾಸ್ಟರ್ಗಳಾಗ್ಲಿ ಸಾಮಾನ್ಯ ಜನರಿಗೆಲ್ಲ ಏನ್ ಮಾಡತ್ತದ, ಬಲವಾಗಿ ಕಟ್ಟಾಕಿದ. ಆ ಒಂದು ಸಮುದ್ರದ ದೇವತೆ ಅಂತ ಅನ್ನೋದು ಬೇರೆ ನಂತರ ಅದೊಂದು ಡೆಮೋ